ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಮೈ ಚಾನಲ್. ಇವತ್ತು ನಾನು ತೋರಿಸ್ತಿರೋವಂಥದ್ದು ನೆರಿಗೆ ಲಂಗನ ಕಟ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತ. ನೆರಿಗೆ ಲಂಗ ಫುಲ್ ಕಟಿಂಗ್ ಮತ್ತು ವಿಡಿಯೋ ಬೇಕು ಅಂದರೆ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಬೇರೆಯವ್ರಿಗೂ ಸಹ ಈ ವಿಡಿಯೋ ತಲುಪಲಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ, ಇದು ಸ್ಟಿಚಿಂಗು ಸಹ 3 ಮೀಟ್ರ್ ಪೀಸು. ಇದು ಕೆಳಗಡೆ ಫಸ್ಟು ಕೆಳಗಡೆ ಫ್ರಿಲ್ಸ್ಗೆ 1.5 ಇಂಚು ಉದ್ದ, ಅದನ್ನು ಡಬಲ್ ಫೋಲ್ಡಿಂಗ್ ತೊಗೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಉದ್ದ ಬೇಕು ಅಂದರೆ ಉದ್ದ ಇಟ್ಕೊಳ್ಳಿ, ಇಲ್ಲ ಸಿಂಗಲ್ ಫೋಲ್ಡಿಂಗಲ್ಲಿ ದೊಡ್ಡ ನೆರಿಗೆ ಇಟ್ಕೊಳ್ತೀವಿ ಅಂದರೆ ಉದ್ದ ಬೇಕು, ದೊಡ್ಡ ನೆರಿಗೆ ಇಟ್ಕೊಳ್ಳಿ. ಇದು ಸ್ಮಾಲ್ ಸೈಜ್ ನೆರಿಗೆ, ಚಿಕ್ಕದು 1.5 ಇಂಚು ನೆರಿಗೆ. ಸ್ಮಾಲ್ ಸೈಜ್ ನೆರಿಗೆನಿಗೆ ಯಾವತ್ತು ಡಬಲ್ ಪೀಸ್ನ ತೊಗೊಳ್ಳಿ. ಡಬಲ್ ಪೀಸ್ನ ತೊಗೊಳ್ಳೋದ್ರಿಂದ ನೀಟಾಗಿ ಕಾಣುತ್ತೆ. ಸಿಂಗಲ್ ಪೀಸಲ್ಲಿ ನೆರಿಗೆನ ಇಡೋಕ್ಕೆ ಹೋಗಬೇಡಿ. ಚಿಕ್ಕ ಸೈಜ್ ಆದರೆ 1.5 ಇಂಚು ಡಬಲ್ ಫೋಲ್ಡಿಂಗು, 2.5-3 ಮೀಟ್ರ್ ಲೆಂತು, ನೆರಿಗೆ ಎಷ್ಟು ಆ ಥರದ್ದು 3 ಪೀಸ್ನ ತೊಗೊಳ್ತಾ ಇದ್ದೀನಿ. ನಾನು ಈ ಥರದ್ದು ಇದು ಚಿಕ್ಕ ನೆರಿಗೆ ಆದ್ದರಿಂದ ಹತ್ರ ನೆರಿಗೆ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೆರಿಗೆ ಜಾಸ್ತಿ, ಸೊ ನಾನು 3 ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು 2 ಪೀಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. 3 ಪೀಸ್ನ ಕಟ್ ಮಾಡ್ಕೊಂಡು ನೋಡಿ, 3 ಪೀಸ್ ಕಟಿಂಗ್ ತೊಗೊಂಡಿದ್ದೀನಿ. ಸೊಂಟ ನೆಕ್ಸ್ಟು ಬೆಲ್ಟಿಗೆ ಡಬಲ್ ಟಾಪ್ ಸೈಡು ಬೆಲ್ಟನ್ನು ಸಹ ನಾನು ಚಿಕ್ಕದಾಗಿ ತೊಗೊಂಡಿದ್ದೀನಿ, ತುಂಬ ಅಗಲವಾಗಿ ದೊಡ್ಡದಾಗಿ ತೊಗೊಂಡಿಲ್ಲ. ಬೆಲ್ಟ್ನ ಕಟ್ ಮಾಡ್ಕೊಳ್ಳಿ. 1.5 ಇಂಚು ಬೆಲ್ಟ್ ಫೋಲ್ಡಿಂಗು, ಲೂಸ್ ಬೇಕು. 1.5 ಅಂದರೆ ಡಬಲ್ ಫೋಲ್ಡಿಂಗ್ ಬರುತ್ತೆ. 3 ಸೆಂಟಿಮೀಟ್ರ್, 3 ಇಂಚಷ್ಟು ಸೊಂಟ ಎಷ್ಟಿದೆಯೋ ಮೆಜರ್ಮೆಂಟ್ ಪೆಟಿಕೋಟ್ನ ತೊಗೊಂಡು ಸೊಂಟದ ಅಳತೆನ ತೊಗೊಂಡು ಕಟ್ ಮಾಡ್ಕೊಳ್ಳಿ. ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡು ಹೊಲಿತೀನಿ ಅಂದರೆ ಸೊಂಟದ ಅಳತೆಯಿಂದ ಇನ್ನೂ ನಮಗೆ 6 ಇಂಚು ದೊಡ್ಡದಾಗಿರಬೇಕು. ನೋಡಿಬಿಟ್ಟು 6 ಇಂಚು ಬಿಟ್ಟು ಇನ್ನೂ ಜಾಸ್ತಿನೇ ತೊಗೊಂಡ್ರೂ ನಡೆಯುತ್ತೆ. 6 ಇಂಚ್ಗಿಂತ ಕಡಿಮೆ ತೊಗೊಳಕ್ಕೆ ಹೋಗಬೇಡಿ. ನೋಡಿ, ಇದು ಲಂಗ ಡಬಲ್ ಫೋಲ್ಡಿಂಗ್ನ ತೊಗೊಂಡಿದ್ದೀನಿ. ಡಬಲ್ ಫೋಲ್ಡಿಂಗು 2 ಬಿಡ್ತು ಎಷ್ಟು ಬೇಕು ನೋಡಿಕೊಂಡು ನೀವು ಲಂಗ ಕಟಿಂಗ್ನ ತೊಗೋಬೇಕಾದ್ರೆ ಆಗಲ್ಲ. ನಾನಿಲ್ಲಿ 2.5 ಮೀಟರ್ ಬಿಡ್ತನ್ನ ತೊಗೊಂಡಿದ್ದೀನಿ. ಅರ್ಧ ಮೀಟ್ರು ಬೆಲ್ಟಿಗೆ, ಲಾಡಿಗೆ, ನೆರಿಗೆಗೆ ಯೂಸ್ ಮಾಡಿದ್ದೀನಿ. 3 ಮೀಟ್ರ್ ಪೀಸಲ್ಲಿ 2.5 ಫುಲ್ಲು ಅಡ್ಡಗ್ಲಕ್ಕೆ ತೊಗೊಂಡಿದ್ದೀನಿ. ಕಡಿಮೆ ಇರಲಿ ಅಂತ ಹೇಳಿದ್ರು. ಅಡ್ಡಗ್ಲ ಜಾಸ್ತಿ ಇದ್ದಷ್ಟು ಫ್ರೀ ಆಗಿರುತ್ತೆ. ನೀವು ಅಡ್ಡಗ್ಲ ಕಡಿಮೆ ಮಾಡಿಬಿಟ್ರೆ ವಿ ಶೇಪಲ್ಲಿ ಕೂತ್ಕೊಳ್ಳೋಕ್ಕೆ ನಡೆದಾಡೋಕ್ಕೆ ತುಂಬಾ ಹಿಂಸೆ ಆಗುತ್ತೆ. ಈ ಥರ ವಿ ಶೇಪ್ ತೊಗೊಂಡ್ರೆ ಮೆಜರ್ಮೆಂಟ್ ಇದ್ದರೆ ಬೆಲ್ಟ್ ಅಳ್ತದ್ದು ಎಷ್ಟಿದೆಯೋ ಅಷ್ಟೇ ತೊಗೊಳ್ಳಿ. ಜಾಸ್ತಿ ಬರಲ್ಲ. ನೋಡಿ, ಡಬಲ್ ಪೀಸು 2.5 ಮೀಟ್ರು ಮಾಡಿಕೊಂಡು ನೆರಿಗೆಗೆ ಸುತ್ತಳತೆಗೆ ತೊಗೊಂಡಿದ್ದೀನಿ. ಬೆಲ್ಟ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಪೆಟಿಕೋಟ್ನ ಕಟ್ ಮಾಡ್ಕೋಬೋದು. ಕಟಿಂಗ್ ರೆಡಿ ಇದೆ. ನೆರಿಗೆ ಕಟ್ ಮಾಡಿದ್ದೀವಿ, ಸುತ್ತಳತೆ ಕಟ್ ಮಾಡಿದ್ದೀವಿ, ಬೆಲ್ಟ್ನ ಕಟ್ ಮಾಡಿದ್ದೀವಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಲಾಡಿ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಕಟ್ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಲಾಡಿ ಪೀಸು ಫಸ್ಟ್ ಲಾಡಿನ ರೆಡಿ ಮಾಡ್ಕೋಬೇಕು. ಫೋರ್ ಡಿವೈಡಿಂಗ್ ಮಾಡಿಕೊಂಡು ನ್ಯಾಚ್ನ ಮಾಡ್ಕೊಳ್ಳಿ. ಟಾಪ್ ಸೈಡು ಮತ್ತು ಡೌನ್ ಸೈಡ್ ಎರಡೂ ಕಡೆಯೂ 4 ಡಿವೈಡಿಂಗಲ್ಲಿ ನ್ಯಾಚ್ನ ಮಾಡಿ ಇಟ್ಕೊಳ್ಳಿ. ಇದಾದಮೇಲೆ ಕೆಳಗಡೆ ಫಸ್ಟು ನಾನು ನೆರಿಗೆನ ಹಾಕ್ಕೊಡ್ತೀನಿ. ನೆರಿಗೆಗೆ ಡಬಲ್ ಪೀಸ್ನ ಫೋಲ್ಡಿಂಗ್ ತೊಗೊಳ್ಳಿ. ಸೈಡ್ ಓಪನ್ ಇದ್ದರೆ ಸೈಡಲ್ಲಿ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ. ಪೆಟಿಕೋಟು ಅಡ್ಡಗ್ಲ ಸೈಡು ಸ್ಟಿಚ್ಚು. ಸೈಡ್ ನಾನು ಕ್ರಾಸಾಗಿ ಕಟಿಂಗ್ ತೊಗೊಂಡಿದ್ದೀನಿ. ಮೇಲ್ಗಡೆ ಟಾಪ್ ಸೈಡು ಜಾಸ್ತಿ ನೆರಿಗೆ ಬರಲ್ಲ, ಮೀಡಿಯಮ್ ಸೈಜಲ್ಲಿ ನೆರಿಗೆ ಬರುತ್ತೆ. ಟಾಪ್ ಸೈಡ್ ಸ್ವಲ್ಪ ವಿ ಶೇಪಲ್ಲಿ ಕಟಿಂಗ್ ತೊಗೊಂಡಿದ್ದೀನಿ. ಸೈಡ್ ಓಪನಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ಳಿ.
ನೆಕ್ಸ್ಟು ಡೌನ್ ಸೈಡು ಫ್ರಿಲ್ಸ್ಗೆ ಪೀಸ್ನ 3 ಪೀಸ್ ತೊಗೊಂಡಿದ್ದೀವಲ್ಲ ಆ 3 ಪೀಸ್ನೆಲ್ಲ ಜಾಯಿಂಟ್ ಮಾಡಿ ಒಂದಕ್ಕೊಂದು ಜಾಯಿಂಟ್ನ ಕೊಡಿ ಪೀಸ್ನ. ನೆಕ್ಸ್ಟು ಅದನ್ನು ಫೋಲ್ಡಿಂಗ್ ಮಾಡಿಕೊಂಡು ಫೋಲ್ಡಿಂಗಲ್ಲಿ ಫುಲ್ ಸ್ಟಿಚ್ ಮಾಡ್ಕೊಳ್ಳಿ ಪೀಸ್ನ ಫುಲ್ ಫೋಲ್ಡಿಂಗ್ ಸ್ಟಿಚ್ ಮಾಡೋದ್ರಿಂದ ಸುಲಭವಾಗಿ ನೆರಿಗೆನ ಮಾಡ್ಬೋದು. ನೋಡಿ ಎಲ್ಲ ಜಾಯಿಂಟ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ಡಬಲ್ ಪೀಸ್ನ ಫೋಲ್ಡಿಂಗ್ ತೊಗೊಳ್ಳಿ. ಡಬಲ್ ಪೀಸ್ ಫೋಲ್ಡಿಂಗ್ ತೊಗೊಂಡು ಫುಲ್ಲು ಸ್ಟಿಚ್ ಮಾಡ್ಕೊಳ್ಳಿ ನೆರಿಗೆ ಫ್ರಿಲ್ ಪೀಸ್ನ. ಈ ಥರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ನೆರಿಗೆನ ಫಿಟ್ ಮಾಡ್ಕೊಬೋದು. ನೋಡಿ ಡೌನ್ ಸೈಡು ಫ್ರಿಲ್ಸ್ ಪೀಸ್ನ ಟಾಪ್ ಸೈಡ್ ಇಟ್ಕೊಳ್ತೀನಿ. ಡೌನ್ ಸೈಡಲ್ಲಿ ಪೆಟಿಕೋಟ್ ಪೀಸ್ನ ಅಡ್ಡಗ್ಲ ಪೀಸ್ ತೊಗೊಂಡಿರ್ತೀವಲ್ಲ ಅದನ್ನು ಇಟ್ಕೊಳ್ತೀವಿ. ಟಾಪ್ ಸೈಡು ಸೀದಾ ಇರಬೇಕು. ಸೀದದ ಮೇಲೆ ನಾವು ಯಾವಾಗಲೂ ನೆರಿಗೆನ ಇಟ್ಟು ಫೋಲ್ಡಿಂಗ್ ತೊಗೋಬೇಕು. ನೋಡಿ ನೆರಿಗೆ ಪೀಸು ಜಾಸ್ತಿ ಇದ್ದರೆ ಹತ್ತತ್ರ ನೆರಿಗೆನ ಕೊಡಿ ಮತ್ತು ನ್ಯಾಚ್ನ ಫಾಲೋ ಮಾಡಿ. 4 ಸೈಡು ನ್ಯಾಚ್ ಮಾಡೋದಕ್ಕೆ ಹೇಳಿದ್ನಿಲ್ಲ, ಫೋಲ್ಡಿಂಗ್ ಡಿವೈಡಿಂಗ್ ತೊಗೊಂಡು ಆ ಥರ ನ್ಯಾಚ್ನ. ಹಾಗೆ ಫ್ರಿಲ್ ಪೀಸ್ಗೂ ಸಹ 4 ಡಿವೈಡಿಂಗ್ ತೊಗೊಂಡು ನ್ಯಾಚ್ನ ಫಾಲೋ ಮಾಡ್ಕೊಳ್ಳಿ. ನ್ಯಾಚ್ನ ಫಾಲೋ ಮಾಡೋದ್ರಿಂದ ಕರೆಕ್ಟಾಗಿ ಡಿವೈಡಿಂಗ್ ಆಗಿ ಫ್ರಿಲ್ಸು ಬರುತ್ತೆ. ನ್ಯಾಚ್ ಫಾಲೋ ಮಾಡಲಿಲ್ಲ ಅಂದರೆ ಒಂದು ಕಡೆ ಫ್ರಿಲ್ಸ್ ಜಾಸ್ತಿ ಬರುತ್ತೆ, ಒಂದು ಕಡೆ ಕಡಿಮೆ ಬರುತ್ತೆ. ಫ್ರಿಲ್ಸ್ ಎಲ್ಲ ರೆಡಿ ಆದಮೇಲೆ ಬೆಲ್ಟ್ನ ರೆಡಿ ಮಾಡ್ಕೊಳ್ಳಿ. ಬೆಲ್ಟು ಸೈಡು ಒಂದು ಸೈಡು ಫೋಲ್ಡಿಂಗ್ ಎಡ್ಜಸ್ ಇರುತ್ತಲ್ಲ ಅದನ್ನು ಫೋಲ್ಡಿಂಗ್ ತೊಗೊಳ್ಳಿ. ಮತ್ತು ಎರಡೂ ಸೈಡ್ ಓಪನ್ಸ್ ಇರುತ್ತಲ್ಲ ಅದನ್ನು ಫೋಲ್ಡಿಂಗ್ ಎಡ್ಜಸ್ ತೊಗೊಳ್ಳಿ. ನೋಡಿ ಬೆಲ್ಟ್ ರೆಡಿ ಇದೆ. ಟಾಪ್ ಸೈಡು ಬೆಲ್ಟ್ಗೂ ಸಹ ನ್ಯಾಚ್ ಮಾಡ್ಕೊಳ್ಳಿ 4. ನಾವು ಪೆಟಿಕೋಟ್ ಅಡ್ಡಗ್ಲ ತೊಗೊಂಡಿದ್ದೀವಲ್ಲ ಅದು ವಿ ಶೇಪು ಟಾಪ್ ಸೈಡಲ್ಲಿ ಕಟಿಂಗ್ ತೊಗೊಂಡಿದ್ದೀನಿ. ಈ ಬೆಲ್ಟ್ಗೂ ಆ ಅಡ್ಡಗ್ಲಕ್ಕೂ ಕರೆಕ್ಟಾಗಿ ಡಿವೈಡಿಂಗ್ ಮಾಡ್ಕೊಳ್ಳಿ. ಕೆಳಗಡೆ ನಾವು ಫ್ರಿಲ್ಸ್ ಕೊಟ್ಟಿರ್ತೀವಲ್ಲ ಆ ಫ್ರಿಲ್ಸ್ ಮೇಲೆ ಟಾಪ್ ಸೈಡಲ್ಲಿ ಸ್ಟಿಚಿಂಗ್ ಮಾಡಿ. ನೆಕ್ಸ್ಟು ಸೈಡು ಫುಲ್ ಕ್ಲೋಸಿಂಗ್ ಫಿನಿಷಿಂಗು ಸೈಡ್ ಫಿನಿಷಿಂಗ್ ಮಾಡ್ಕೊಳ್ಳಿ. ಅದು ಎಡ್ಜಸ್ಟ್ ಕಾಣಿಸ್ದೇ ಇರೋ ಹಾಗೆ ಫೋಲ್ಡಿಂಗ್ನ ಕೊಟ್ಟು ಸೈಡ್ ಫಿನಿಷಿಂಗು. ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಟಾಪ್ ಸೈಡು 4 ಸೈಡು ನ್ಯಾಚಸ್ನ ಮಾಡ್ಕೊಳ್ಳಿ. ಟಾಪ್ ಸೈಡ್ ಬೆಲ್ಟ್ ಅಟ್ಯಾಚಿಂಗು, ಬೆಲ್ಟ್ಗೂ ಹಾಗೆ ಪೆಟಿಕೋಟ್ ವಿಡ್ತ್ಗೂ ಡಿವೈಡಿಂಗ್ ಕರೆಕ್ಟಾಗಿ ಬರಲಿ ಅಂತ ನ್ಯಾಚಸ್ನ ಮಾಡ್ಕೊಳ್ಳೋದು. ನ್ಯಾಚ್ನ ಫಾಲೋ ಮಾಡ್ಕೊಂಡು ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ನಾವು ವಿ ಶೇಪ್ ಕಟಿಂಗ್ನ ಕೊಟ್ಟಿದ್ದೀನಿ ಟಾಪ್ ಸೈಡು ಎರಡೂ ಕಡೆನೂ. ಸೊ ಟಾಪ್ ಸೈಡ್ ಜಾಸ್ತಿ ನೆರಿಗೆ ಬರಲ್ಲ. ತುಂಬ ದಪ್ಪ ಇರೋರಿಗೆ ಹೊಟ್ಟೆ ಹತ್ರ ದಪ್ಪ ಕಾಣಿಸುತ್ತೆ ಅನ್ನೋರು ಈ ಥರ ವಿ ಶೇಪ್ನ ಕಟಿಂಗ್ ಮಾಡಿಕೊಂಡು ಸ್ವಲ್ಪನೇ ನೆರಿಗೆನ ಫ್ರಿಲ್ಸ್ನ ಇಟ್ಕೋಬೋದು. ನೋಡಿ ಜಾಸ್ತಿ ಫ್ರಿಲ್ಸ್ ಬರಲ್ಲ, ಇದು ತುಂಬ ದಪ್ಪವಾಗಿ ಕಾಣಲ್ಲ, ನಾರ್ಮಲಾಗಿ ಕಾಣುತ್ತೆ. ತುಂಬ ದಪ್ಪ ಇರೋರಿಗೆ ಈ ಮೆಥಡ್ನ ಫಾಲೋ ಮಾಡಿ, ಸಣ್ಣ ಇರೋರಿಗೆ ಫುಲ್ ಫ್ರಿಲ್ಸ್ನ ಕೊಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೋಡಿ ಬೆಲ್ಟ್ ಪೀಸ್ ಅಟ್ಯಾಚಿಂಗ್ ಆಗಿದೆ. ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಬೇಕಾದ್ರೆ ಸೆಂಟ್ರಲ್ಲಿ ಲಾಡಿನ ಇಟ್ಕೊಳ್ಳಿ. ಲಾಡಿ ಕರೆಕ್ಟಾಗಿ ಆ ಕಡೆ ಈ ಕಡೆ ಡಿವೈಡಿಂಗ್ ತೊಗೊಂಡು ಸೆಂಟ್ರಲ್ಲಿ ಲಾಡಿ ಇಟ್ಬಿಟ್ಟು ನೆಕ್ಸ್ಟ್ ಪೀಸ್ನ ಫೋಲ್ಡಿಂಗ್ ಮಾಡಿಕೊಂಡು ಟಾಪ್ ಸೈಡಲ್ಲಿ ಸ್ಟಿಚ್ ಮಾಡಿ. ನೀಟಾಗಿ ಎಲ್ಲೂ ಸಹ ಬೆಲ್ಟ್ ಪೀಸು ಮತ್ತು ಪೆಟಿಕೋಟ್ ಪೀಸ್ನ ವಿಡ್ತ್ನ ಎಳೆಯೋದಕ್ಕೆ ಹೋಗ್ಬಿಡಿ. ಕರೆಕ್ಟಾಗಿ ಈಕ್ವಲಾಗಿ ಇಟ್ಕೊಂಡು ಸ್ಟಿಚ್ ಮಾಡಿ. ಒಂದು ಸೈಡ್ ಸ್ಟಿಚಿಂಗ್ ಆದಮೇಲೆ ಇನ್ನೊಂದು ಸೈಡ್ ಸ್ಟಿಚಿಂಗ್ ಕೊಡಿ. ನೋಡಿ ಪೆಟಿಕೋಟ್ ರೆಡಿ ಇದೆ, ಫುಲ್ ಫಿನಿಶಿಂಗ್ ಆಗಿದೆ ಪೆಟಿಕೋಟು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್ ವಾಚಿಂಗ್.